ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಂದು ನಮ್ಮೂರಲ್ಲಿ ಮಲ್ಲಪ್ಪನ ಹಬ್ಬ ಅಂತ ಮಾಡ್ತಾರೆ, ರಂಗದ ಹಬ್ಬ ಅಂತ. ತುಂಬ ಚೆನ್ನಾಗಿರುತ್ತೆ. ಸಮಯ ಬಂದು ಅಲ್ಲೇ 8:30 ನೈಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡ್ಯಾನ್ಸ್ ಆಗಿರ್ಬೋದು, ಕೆಂಡ ಕುಣಿಯೋದಾಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಎಂಡಲ್ಲಿ ತುಂಬ ಚೆನ್ನಾಗಿದೆ. ನಿಮಗೂ ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಜಾಯ್ ದ ವಿಡಿಯೋ. ಕೆಲವೊಂದು ಊರ ಕಡೆ ಮಾಡ್ತಾರೆ ಮತ್ತು ಕೆಲವೊಂದು ಊರ ಕಡೆ ಮಾಡಲ್ಲ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತ ಫ್ರೆಂಡ್ಸ್ ವಿಡಿಯೋ. ಡ್ಯಾನ್ಸ್ ಎಲ್ಲ ಸಿದ್ದರಾಮಯ್ಯವರು ಕೂಡ ಈ ಒಂದು ಅಂದರೆ ಇದು ರಂಗದ ಹಬ್ಬ ಅಂತ ಅಂದ್ಬಿಟ್ಟು ಇದೊಂದು ಸ್ಟೆಪ್ ಮಾಡಿದ್ದಾರೆ. ಯಾರೆಲ್ಲ ನೋಡಿದ್ದೀರ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಏನಪ್ಪ ಅಂತ ಅಂದರೆ ಈ ಹಬ್ಬದ ಪ್ರತೀತಿ ಕಂಬ ಹಾಕ್ತಾರೆ. ಹೆಬ್ಬಾಗ್ಲಿಂದ ಇಷ್ಟು ಡಿಸ್ಟೆನ್ಸ್ ಅಂತ ಕಂಬ ಹಾಕಿರ್ತಾರೆ. ಆ ಕಂಬದೊಳಗಡೆ ಚಪ್ಪಲಿ ಇಟ್ಕೊಂಡು ಹೋಗೋದೆಲ್ಲ ಮಾಡೋಂಗಿಲ್ಲ. ಮತ್ತು ಇದು ಕಂಬ ಬಂತು ಅಂತಂದರೆ ನಾನ್ ವೆಜ್ ಎಲ್ಲ ಸ್ಟಾಪ್ ಮಾಡಬೇಕು. ಒಂದು ವಾರ ಇರುತ್ತೆ. ಒಂದು ವಾರ ಇದೇ ಥರ ರಂಗನ ಕುಣಿತ ಅಂತ ಹೇಳ್ತಾರೆ ಇದಕ್ಕೆ. ಈ ಸ್ಟೆಪ್ಗೆ ನೋಡ್ತಾ ಇರ್ಬೋದು ನೀವು ಕೆಂಡ ಆಯ್ತಾ ಇರೋದು ದೇವರು. ಅಂದರೆ ಇಲ್ಲಿ ಒಂದು ಸ್ವಾಗೆಲ್ಲ ಹಾಕೋದ್ರಿಂದ ಅಷ್ಟು ಕೆಂಡ ಕಾಣಿಸಲ್ಲ. ಏನೋ ಬೂದಿ ಥರ ಅನಿಸುತ್ತೆ ಅಷ್ಟೇ. ನಮ್ಮೂರಲ್ಲಿ 2 ಹತ್ರ ಕೆಂಡ ಹಾಕ್ತಾರೆ. ಅಂದರೆ ಇದು ಚೆನ್ನಕೇಶವ ದೇವಸ್ಥಾನದ ಎದುರಿಗೊಂದು ಮತ್ತು ಅಲ್ಲಿ ಮಲ್ಲಪ್ಪನ ದೇವಸ್ಥಾನದ ಪಕ್ಕದಲ್ಲೊಂದು 2 ಹತ್ರ ಹಾಕ್ತಾರೆ. ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದೊಂದು ಸ್ಟೆಪ್ಪೇ ಒಂಥರ ಪದೇ ಅದೇ ಸ್ಟೆಪ್ ಮಾಡ್ತಾಯಿದ್ರು ಏನೋ ನೋಡಬೇಕು ಅಂತ ತುಂಬ ಅನಿಸುತ್ತೆ. ಆ ಥರ ಇರುತ್ತೆ. ತುಂಬ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಕಡೆ ಎಲ್ಲ ಯಾರ್ಯಾರ ಊರ ಕಡೆ
ಈ ಥರ ಒಂದು ಹಬ್ಬ ಮಾಡ್ತೀರಾ ಅಂತ ತಿಳಿಸಿ. ಏಕೆಂದರೆ ನಮ್ಮ ತವ್ರ ಮನೆ ಕಡೆ ಎಲ್ಲ ಈ ಥರ ಹಬ್ಬ ಮಾಡಲ್ಲ. ಆಗ ನಮಗಂತೂ ಮುಂಚೆ ರಂಗದ ಹಬ್ಬ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ರಂಗನ ಕುಡಿತಾರೆ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಇಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಮಾಡೋದ್ರಿಂದ ಇತ್ತೀಚೆಗೆ ಇದೇ ಥರ ಅಂತ ಗೊತ್ತಾಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಊರ ಕಡೆ ಈ ಥರ ರಂಗದ ಹಬ್ಬ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಬ್ಬದಲ್ಲಿ ಏನಿರಲ್ಲ, ಮನೇಲಿ ಏನಾರು ಸಿಹಿ ಮಾಡ್ಕೊಂಡು ಊಟ ಮಾಡೋದು, ಮತ್ತು ದೇವ್ರಿಗೆ ಅಣ್ಕಾಯಿ ಮಾಡಿಸೋದು, ಮತ್ತು ಬಾಯಿ ಬೀಗ ಇರೋವಂಥವ್ರು ಬಾಯಿ ಬೀಗ ಇಡ್ತಾರೆ ಅಷ್ಟೇ. ಏನು ಅಂದರೆ ಇನ್ನು ಇಷ್ಟ ಇದ್ದಾಯೋ ಅಂತಾರೆ ಯಾರಾದರೂ ಆಯ್ಬೋದು. ಕಂಪಲ್ಸರಿ ಇವರೇ ಆಯ್ಬೇಕು ಅಂತ ಏನಿಲ್ಲ. ಇಷ್ಟ ಇರೋರು ಎಲ್ಲರೂ ಕೂಡ ಕೆಂಡ ಆಯ್ತಾರೆ. ನೋಡ್ತಾ ಇದ್ದೀರಾ, ಸುತ್ತ ಅದಕ್ಕೆ ನೀರು ಪ್ರೋಕ್ಷಣೆ ಮಾಡಿ ಪ್ರಸಾದನ ಪೂಜೆ ಎಲ್ಲ ಮಾಡಿ ಆ ನಂತರ ಕೊನೆಗೆ ಕೆಂಡದ ಮೇಲೆ ಬರೋ ಅಂಥದ್ದು. ಯಾರ್ಯಾರ ಊರಲ್ಲೆಲ್ಲ ಈ ಥರ ಕೆಂಡ ಹಾಕಿ ದೇವ್ರ ಉತ್ಸವ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮೂರಿಂದು ಉತ್ಸವ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನು ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಂಜಾಯ್ ದ ವಿಡಿಯೋ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿ. ನೋಡ್ತಿದ್ದೀರಲ್ಲ, ನಿಮ್ಗೆ ಏನು ಅನ್ನಿಸ್ತಿದೆ? ಭಯ ಆಗ್ತಿದೆಯಾ ಅಥವಾ ನಾವು ತುಣಿಬೇಕಂತ ಅನ್ನಿಸ್ತಿದೆಯಾ ಹೇಳಿ. ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಅಂತ ಕೆಲವೊಬ್ಬರು ಬೀಳೋ ಥರನೇ ಆಡ್ಬಿಟ್ರು. ಹಾಗಾಗಿ ಸ್ವಲ್ಪ ಭಯ ಕೂಡ ಆಯಿತು ನಮಗೂ. ಏನಾರ ಹೆಚ್ಚು ಕಮ್ಮಿ ಆದಿತ್ತು ಅನ್ನೋ ಭಯ ಅಲ್ವಾ. ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಆರಾಮಾಗಿ ತುಣ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಏಕೆಂದರೆ ಅವ್ರಿಗೇನು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ನಾವಂತೂ ನಿಂತಿರೋರಿಗೆ ತುಂಬ ಅಂದರೆ ತುಂಬಾ ಭಯ ಆಗುತ್ತೆ. ಫಸ್ಟು ಬಂದು ಪೂಜೆ ಮಾಡಿದಂಥ ಅಯ್ಯನವ್ರು ಹೋಗ್ತಾರೆ, ಮತ್ತು ಕಳಸ ಇನ್ನು ಇವರೆಲ್ಲ ಅಯ್ಯನವ್ರುಗಳೇ. ನಂತರ ಕಳಸ ಹಿಡ್ದಿರೋರು ಹೋಗ್ತಾರೆ. ಆ ನಂತರ ಈ ಕಡ್ಡಿಗೆ ಏನೋ ಅಂತಾರಪ್ಪ, ಸಾರಿ ಮರ್ತೋಗಿದೆ. ನಂತರ 4 ಜನ ದೇವರು ಹೊತ್ತಿರೋರು ಹೋಗ್ತಾರೆ. ನೋಡ್ಬೋದು ನೀವು ಎಷ್ಟು ನಿಧಾನಕ್ಕೆ ಬಂದರು ಅಂತ. ಇದಾದಮೇಲಪ್ಪ ಫನ್ ಅಂತ ಅಂದರೆ ಬೀಳ್ತೀವೋ ಅನ್ನೋ ಭಯನೂ ಪಡ್ಕೊಂಡು ಯಾವ ಥರ ಓಡ್ತಾರೆ ಅಂತ ಅಂದರೆ ಅಪ್ಪ ದೇವ, ಕೆಲವೊಂದು ಸಲ ಅಂತೂ ಭಯನೇ ಆಗುತ್ತೆ ಎಲ್ಲಿ ಬಿದ್ದರೋ ಅನ್ನೋ ಥರ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.